ನಮ್ಮ ಸುಖ ಸೌಕರ್ಯಗಳನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಬಹಳಷ್ಟು ವಸ್ತುಗಳು ಸಿಗುತ್ತವೆ. ಆದರೆ ನಮ್ಮ ಮನಸ್ಸಿನ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಡುವಂತಹ ಯಾವ ವಸ್ತುವು ಜಗತ್ತಿನಲ್ಲಿ ಇಲ್ಲ. ಜಗತ್ತಿನ ಎಲ್ಲ ವಸ್ತುಗಳು ನಮಗೆ ತಾತ್ಕಾಲಿಕವಾಗಿ 4 ದಿನ 4 ವರ್ಷ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುತ್ತವೆ ಹೊರತು ಶಾಶ್ವತವಾಗಿ ಸುಖ, ಶಾಂತಿ, ನೆಮ್ಮದಿಯನ್ನು ಯಾವುದೂ ಕೊಡಲಾರದು. ನೀವು ಬೇಕಿದ್ರೆ ಪರೀಕ್ಷೆ ಮಾಡಿ ನೋಡಿ, ಗೊತ್ತಾಗುತ್ತೆ. ನಮ್ಮ ಪ್ರಾಚೀನ ಋಷಿ ಮುನಿಗಳು ಪರಮ ತಪಸ್ಸನ್ನು ಮಾಡಿ ಪವಿತ್ರ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ. ಅದು ಏನು ಅಂದ್ರೆ, ಯಾವ ರೀತಿ ಹೊರಗಡೆ ಜಗತ್ತು ಇದೆಯೋ ಅದೇ ರೀತಿ ಅದಕ್ಕಿಂತ ದೊಡ್ಡದಾದ ಒಂದು ಜಗತ್ತು ನಮ್ಮ ಒಳಗಡೆ ಇದೆ. ಆ ಒಳಗಿನ ಜಗತ್ತನ್ನು ಯಾರು ವಶಪಡಿಸಿಕೊಳ್ತಾನೋ, ಯಾರು ಕಂಟ್ರೋಲ್ ಮಾಡ್ಕೊಳ್ತಾನೋ ಅವನು ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಇರ್ತಾನೆ. ಇದನ್ನು ನಾವು ಇನ್ನೂ ಸುಲಭವಾಗಿ ಹೇಳ್ಬೇಕಾ? ನಾವು ಭಗವಂತನ ಹತ್ತಿರ ಹೋದಷ್ಟು ಹೆಚ್ಚು ಶಾಂತಿ, ಸಮಾಧಾನ, ನೆಮ್ಮದಿ ನಮಗೆ ಸಿಗುತ್ತೆ. ಹೇಗೆ ನಾವು ಗಂಗಾ ನದಿಯ ಹತ್ತಿರ ಹೋದಷ್ಟು ನಮ್ಮ ಮೈಗೆ ತಂಪಿನ ಅನುಭವ ಆಗುತ್ತದೆಯೋ, ಅದೇ ರೀತಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿದಷ್ಟು ನಮ್ಮ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗುತ್ತೆ. ಇದನ್ನು ಬಿಟ್ಟು ನಾಣ್ಯಸ್ಪರ್ಧ ವಿದ್ಯತೆಯನಾಯ ಶಾಂತಿ, ಸಮಾಧಾನವನ್ನು ಪಡೆದುಕೊಳ್ಳಿಕ್ಕೆ ಬೇರೆ ಮಾರ್ಗವೇ ಇಲ್ಲ. ಋಷಿ ನಮ್ಮೆಲ್ಲರಿಗೂ ಚಾಲೆಂಜ್ ಮಾಡಿ ಹೇಳ್ತಾನೆ, ನೀವು ಯಾವಾಗ ಆಕಾಶವನ್ನು ಚಾಪೆಯವಾಗಿ ಮಡಿಸಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೋ ಆಗ ಮಾತ್ರ ಆಧ್ಯಾತ್ಮಿಕತೆ ಇಲ್ಲದೆ ನೀವು ಜೀವನದಲ್ಲಿ ಶಾಂತಿಯನ್ನು ಪಡೆದುಕೊಳ್ತೀರಾ. ಅಂದ್ರೆ ಇನ್ನು ಆಕಾಶವನ್ನು ಯಾವತ್ತೂ ಚಾಪೆಯ ಹಾಗೆ ಮಡಿಸಿ ಇಡ್ಲಿಕ್ಕೆ ಆಗಲ್ಲ. ಹಾಗೆಯೇ ನಮ್ಮ ಜೀವನದಲ್ಲಿ ಸ್ಪಿರಿಚುವಲ್ ಔಟ್ಲುಕ್, ಆಧ್ಯಾತ್ಮಿಕ ದೃಷ್ಟಿಕೋನ ಇಲ್ಲದೆ ಶಾಶ್ವತ ಶಾಂತಿ, ಸಮಾಧಾನ, ನೆಮ್ಮದಿ ಸಾಧ್ಯ ಇಲ್ಲ.